ಸ್ನೇಹಿತರೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಬಲ್ಲಿ ಅಂದರೆ ಗ್ರಾಮ ಪಂಚಾಯಿತಿ ಒಳಪಡುವಂಥ ಗ್ರಾಮಗಳಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿಯ ಮುಖಾಂತರ ಜಾಬ್ ಕಾರ್ಡು ಈಗ 100 ದಿನಗಳ ಕಾಲ ನೀವು ಕೆಲಸವನ್ನು ಪಡೀಲಿಕ್ಕೆ ಅವಕಾಶ ಇರುತ್ತೆ. ಗ್ರಾಮ ಪಂಚಾಯಿತಿಯಲ್ಲಿ 3 ತಿಂಗಳವರೆಗೆ ನೀವು ಒಂದು ಉದ್ಯೋಗ ಇರೋಲ್ಲ. ಯಾಕಂತಂದರೆ ಬೇಸಿಗೆ ಟೈಮಲ್ಲಿ ಯಾವುದೇ ಒಂದು ಕೆಲಸ ಇರೋಲ್ಲ. ಅಂಥ ಸಂದರ್ಭದಲ್ಲಿ ನಿಮಗೆ 100 ದಿನಗಳ ಕಾಲ ಕೆಲಸ ನೀಡುತ್ತೆ ಗ್ರಾಮ ಪಂಚಾಯಿತಿ. ಯಾವುದೇ ಒಂದು ಸರ್ಕಾರಿ ಜಾಗದಲ್ಲಿ ಗುಡ್ಡಗಾಡಿನಲ್ಲಿ ಗಿಡಗಳು ಹಚ್ಚುವಂಥದ್ದು, ಅದೇ ರೀತಿಯಾಗಿ ರೋಡ್ ಸೈಡಲ್ಲಿ ಗಿಡಗಳು ಹಚ್ಚುವಂಥದ್ದು ಮತ್ತು ವೈಯಕ್ತಿಕ ಕಾಮಗಾರಿಗಳು ಕೂಡ ಇರುತ್ತೆ. ವೈಯಕ್ತಿಕ ರೈತರಿಗೂ ಒಂದು ಹೊಲದಲ್ಲಿ ಯಾವುದೇ ಒಂದು ತೋಟ ಮಾಡಿಕೊಳ್ಬೇಕಂತಂದರೆ ಅದರ ಸಸಿ ನೆಡುವಂಥದ್ದು, ತೋಟಗಾರಿಕೆ ಇಲಾಖೆಯಲ್ಲಿ ಹಲವಾರು ಸೌಲಭ್ಯಗಳು ಕೂಡ ಇರುತ್ತೆ. ಗ್ರಾಮ ಪಂಚಾಯತ್ ವ್ಯಾಪ್ತಿ ಮೂಲಕ ಅದನ್ನು ಫಲಾನುಭವಿಗಳಿಗೆ ತಲುಪುತ್ತೆ. ಅದೇ ರೀತಿಯಾಗಿ ಇದೆಲ್ಲ ಒಂದು ಸೌಲಭ್ಯ ನೀವು ಪಡಿಬೇಕು. ತೋಟಗಾರಿಕೆ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ ಹಲವಾರು ರೈತರಿಗೆ ಸೌಲಭ್ಯಗಳು ಇದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವಂಥವ್ರಿಗೆ. ಆದರೆ ಇದೆಲ್ಲ ಸೌಲಭ್ಯ ಪಡಿಬೇಕಂತಂದರೆ ನಿಮ್ಗೆ ಒಂದು ಜಾಬ್ ಕಾರ್ಡ್ ಅಂತೂ ಕಂಡೀಷನ್ ಆಗಿ ಇರಲೇಬೇಕು. ಈ ಜಾಬ್ ಕಾರ್ಡ್ ಇರಲಿಲ್ಲ ಅಂತಂದರೆ ನಿಮ್ಗೆ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 37,000 ರೂಪಾಯಿ ಪ್ರತಿ ವರ್ಷ ಕೂಡ ಉಚಿತವಾಗಿರುತ್ತೆ. ಒಂದು 37,000 ರೂಪಾಯಿ ಇವ್ರಿಗಂತಲೇ ಮೀಸಲಾಗಿರುತ್ತೆ. 100 ದಿನಗಳ ಕೆಲಸ ಅಂತಂದರೆ ಪ್ರತಿ ಫಲಾನುಭವಿಗೆ 370 ರೂಪಾಯಿ ಈ 2025ರಲ್ಲಿ ಆಗಿರುವಂಥದ್ದು. ಪ್ರತಿ ದಿನಕ್ಕೆ ಕೂಲಿ 370 ರೂಪಾಯಿ ಸಿಗುತ್ತೆ. ಈ 370 ರೂಪಾಯಿ 100 ದಿನಕ್ಕೆ ಹಾಕಿದರೆ 37,000 ರೂಪಾಯಿ ಒಂದು ಫಲಾನುಭವಿಗೆ, ಅಂದರೆ ಒಂದು ಕುಟುಂಬಕ್ಕೆ 37,000 ರೂಪಾಯಿ ಇರುವಂಥದ್ದು. ಈ ರೀತಿ ನೀವು 37,000 ರೂಪಾಯಿ ನಿಮ್ಮದಾಗಿಸ್ಕೊಳ್ಬೇಕಂತಂದ್ರೆ ಜಾಬ್ ಕಾರ್ಡು ಇರಲೇಬೇಕು. ಜಾಬ್ ಕಾರ್ಡ್ ಈಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ರಿಗೂ ಕೂಡ ಜಾಬ್ ಕಾರ್ಡ್ ಮಾಡ್ಕೊಂಡಿದ್ದಾರೆ. BPL ಕುಟುಂಬಗಳು, ಒಂದು BPL ಕುಟುಂಬಕ್ಕೆ ಪ್ರತಿ ವರ್ಷಕ್ಕೆ 100 ದಿನ ಕೆಲಸ ನೀಡಬೇಕು ಅಂತ ಇದೆ. ಅದೇ ರೀತಿಯಾಗಿ ಇಲ್ಲಿ ನಾವು ಒಂದು ಜಾಬ್ ಕಾರ್ಡ್ ಮಾಡಿಸ್ಕೊಂಡಿರ್ತೀವಿ. ಅದೇ ಅನಿವಾರ್ಯ ಕಾರಣಗಳಿಂದ, ಈಗ ಹಲವಾರು ಕಾರಣಗಳು ನೀಡ್ಬೋದು ಇದಕ್ಕೆ. ಯಾಕಂತಂದರೆ ಈಗ ನೋಡಿ, ಅವಶ್ಯಕತೆ ಇಲ್ಲ ಅಂದರೂ ಕೂಡ ಕೆಲವರು ಜಾಬ್ ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ. ಅವರ ಒಂದು ನಕಲಿ ದಾಖಲೆಗಳು ಸೃಷ್ಟಿಸಿಕೊಂಡು, ಅಥವಾ ಅವರಿಗೆ ಅವಶ್ಯಕತೆ ಇದ್ದರೂ ಕೂಡ ಮಾಡಿಸ್ಕೊಂಡಿರ್ತಾರೆ. ಅವರು ಆ ಒಂದು NMR ಏನು ಇಶ್ಯೂ ಆಗಿರುತ್ತೆ, NMR ತೆಗೆದಿರ್ತಾರೆ ನೋಡಿ. ಅಂಥ ಸಂದರ್ಭದಲ್ಲಿ ಕೆಲಸಕ್ಕೆ ಹೋಗಿಲ್ಲ ಅಂತಂದರೆ ಅವರ ಒಂದು ಜಾಬ್ ಕಾರ್ಡ್ಗಳು ಡಿಲೀಟ್ ಮಾಡ್ಲಕತ್ತಿದ್ದಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ಗೊತ್ತಿರುವಂಥದ್ದು ಎಲ್ಲರಿಗೆ, ಜಾಬ್ ಕಾರ್ಡ್ಗಳು ಆಟೋಮೆಟಿಕ್ಕಾಗಿ ಅಧಿಕಾರಿಗಳೇ ಅಲ್ಲಿ ಡಿಲೀಟ್ ಮಾಡ್ತಾ ಇರುವಂಥದ್ದು. ಯಾಕೆ, ಇದಕ್ಕೆ ರೀಸನ್ ಏನು, ಯಾವ ರೀತಿಯಾಗಿ ನಾವು ತಿಳ್ಕೊಳ್ಬೋದು, ಇದಕ್ಕೆ ರೀಸನ್ ಏನು ಕೊಟ್ಟು ಡಿಲೀಟ್ ಮಾಡಿದ್ದಾರೆ? ಈಗ ಯಾರಾದರೂ ಗ್ರಾಮ ಪಂಚಾಯತಿಯಲ್ಲಿ ನಿನ್ನ ಜಾಬ್ ಕಾರ್ಡು ಡಿಲೀಟ್ ಆಗಿದೆಯಪ್ಪ ಅಂತ ಹೇಳ್ತಾರೆ. ಅದನ್ನು ನೀವು ಡಿಲೀಟ್ ಆಗಿದೆ ಅಥವಾ ಆಗಿಲ್ಲ, ಡಿಲೀಟ್ ಆಗಿದ್ದರೆ ಅದಕ್ಕೆ ರೀಸನ್ ಏನು, ಕಾರಣಗಳು ಏನು ಅಂತ ನೀವು ತಿಳ್ಕೊಳ್ಬೋದು. ಅದಕ್ಕಾಗಿ ಈ ಮೊಬೈಲ್ ಮುಖಾಂತರ ನೀವು ಫಲಾನುಭವಿಗಳು ಯಾವ ರೀತಿ ತಿಳ್ಕೊಳ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ಇದೇ ರೀತಿ ಹೊಸ ಮಾಹಿತಿ ನೀವು ತಿಳ್ಕೊಳ್ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಬರುವಂಥ ಬೆಲ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋದು ಕೂಡ ನೋಟಿಫಿಕೇಷನ್ ಕೂಡ ನಿಮ್ಗೆ ತಲುಪುತ್ತೆ ಸ್ನೇಹಿತರೆ. ಹೊಸ ಮಾಹಿತಿಗಳು ನೀವು ತಿಳ್ಕೊಳ್ಬೋದು. ಬನ್ನಿ, ಒಂದು ಗ್ರಾಮ ಪಂಚಾಯಿತಿ ಎಲ್ಲ ವರದಿಗಳು ಈ ನಮ್ಮ ಚಾನಲಲ್ಲಿ ಪ್ರಸಾರವಾಗ್ತಾ ಇರುತ್ತೆ ಪ್ರತಿದಿನ ಕೂಡ. ಯಾರಾದರೂ ಏನೇ ಒಂದು ಅಪ್ಡೇಟ್ ಬೇಕು, ನಮಗೆ ಇಂಥ ಮಾಹಿತಿ ತಿಳಿಸ್ಕೊಡಿ ಅಂತಂದರೆ ಅಂಥ ಮಾಹಿತಿ ಕೂಡ ಒಬ್ಬರು ಕಮೆಂಟ್ ಮಾಡಿದ್ರು ಕೂಡ ಅವ್ರಿಗಾಗಿ ನಾನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಏನು ಮಾಹಿತಿ ಬೇಕಂತ ದಯವಿಟ್ಟು ಕಮೆಂಟ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಈಗ ಬನ್ನಿ ನೇರವಾಗಿ ಜಾಬ್ ಕಾರ್ಡ್ ಡಿಲೀಟ್ ಆಗಿರುವಂಥ ಜಾಬ್ ಕಾರ್ಡು ಯಾವ ರೀತಿ ನೋಡಬೇಕು ಮತ್ತು ಅದಕ್ಕೆ ರೀಸನ್ ಯಾವ ರೀತಿ ತಿಳ್ಕೊಳ್ಬೋದು, ಏನು ರೀಸನ್ ಕೊಟ್ಟಿರ್ತಾರಂತ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ. ನೀವು ನೋಡಿ, ಡೈರೆಕ್ಟಾಗಿ ನರೇಗಾ ಅಂತ ಸರ್ಚ್ ಮಾಡಿದರೆ ಈ ವೆಬ್ಸೈಟ್ ಓಪನ್ ಆಗುತ್ತೆ. ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿ ನೋಡ್ಬೋದು R1 ಜಾಬ್ ಕಾರ್ಡ್ ನೋಂದಣಿ ಅಂತ ಇರುತ್ತೆ. ಇದರಲ್ಲಿ ಲಾಸ್ಟು 5ನೇ ಒಂದು ನಂಬರ್ನಲ್ಲಿ ಪರಿಶೀಲಿಸಬೇಕಾದ ಬಾಕಿ ಇರುವ ಜಾಬ್ ಕಾರ್ಡ್ಗಳು ಅನ್ನೋ ಒಂದು ಆಪ್ಷನ್ಸ್ ಇದೆ. ಇಲ್ಲಿ ನೋಡ್ಬೋದು ಲಾಸ್ಟಲ್ಲಿ ಈ ಉದ್ಯೋಗ ಕಾರ್ಡ್ ಸಂಬಂಧಿತ ವರದಿಗಳು ಅಂತ ಇಲ್ಲಿ ಏನಿದೆ ನೋಡಿ, 1ನೇ ನಂಬರು. ಅದರಲ್ಲಿ ಜಾತಿವಾರು ನೋಂದಣಿ, ಉದ್ಯೋಗ ಕಾರ್ಡ್ ಬಳಕೆಯಲ್ಲಿಲ್ಲ, ಉದ್ಯೋಗ ಕಾರ್ಡ್, ಉದ್ಯೋಗ ನೋಂದಣಿ ಮತ್ತು ನೋಂದಣಿ ಅರ್ಜಿ ನೋಂದಣಿ, ಪರಿಶೀಲಿಸಬೇಕಾದ ಬಾಕಿ ಇರುವ ಜಾಬ್ ಕಾರ್ಡ್ ಅಂತ ಲಾಸ್ಟಲ್ಲಿ ಇದೆ ನೋಡಿ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಏನೇ ಒಂದು ಪ್ರಾಬ್ಲಮ್ ಆಗಿ ಜಾಬ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿರುವಂಥವು
ಇಲ್ಲಿ ನಿಮ್ಗೆ ರೀಸನ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು ಒಂದು ಜಾಬ್ ಕಾರ್ಡ್ಗಳು. ಇಲ್ಲಿ ಲಾಸ್ಟ್ ರೈಟ್ ಸೈಡಲ್ಲಿ ನೋಡಿರಿ 30/3/2000 ಅಳಿಸಲಾದ ಕಾರಣ ಕೆಲಸ ಮಾಡಲು ಇಷ್ಟವಿಲ್ಲ. ಹೌದು ನೋಡಿ, ನಾನು ಮೊದಲಿಗೆ ಹೇಳಿದ್ದೀನಿ, ಈ NMR ತೆಗೆದ್ರೂ ಕೂಡ ಕೆಲವರು ಕೆಲಸಕ್ಕೆ ಹೋಗಿರಲ್ಲ, ಅಲ್ಲಿ ಆಬ್ಸೆಂಟ್ ಆಗಿರುತ್ತೆ. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ ಅಟೆಂಡೆನ್ಸ್ ಹಾಕುವಂಥವ್ರು ಅಲ್ಲಿ ಕೆಲಸಕ್ಕೆ ಬರಲಾರ್ದಂಥವ್ರದ್ದು ಒಂದು ಆಬ್ಸೆಂಟ್ ಹಾಕುವಂಥ ಆಪ್ಷನ್ಸ್ ಇದೆ. ಮೊದಲು ಆ ರೀತಿ ಇದ್ದಿದ್ದಿಲ್ಲ, ಒಂದು ಏನು ಮ್ಯಾನ್ಯುವಲ್ ಆಗಿ ತುಂಬಿಕೊಡುವಂಥದ್ದಿತ್ತು. ಅಂಥ ಸಂದರ್ಭದಲ್ಲಿ ಮಾಹಿತಿ ಗೊತ್ತಾಗ್ತಾ ಇರಲಿಲ್ಲ, ಆ ರೀತಿಯೂ ಮಾಡ್ತಾಯಿದ್ರು. ಈಗ ಏನಾಗಿಬಿಟ್ಟಿದೆ, ಆಟೋಮೆಟಿಕ್ ಆನ್ಲೈನ್ ಒಂದು ಅಟೆಂಡೆನ್ಸ್ ಇರೋದರಿಂದ ಈಗ ಸರಿಯಾದಂಥ ಮಾಹಿತಿ ಸರ್ಕಾರಕ್ಕೆ ಸಿಗ್ತಾ ಇರುವಂಥದ್ದು. ಇಲ್ಲಿ ನೋಡಿ ಕಾರಣಗಳು ಕೂಡ ಇಲ್ಲಿ ಲಾಸ್ಟಲ್ಲಿ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಅಳಿಸಲಾದ ಕಾರಣ ಕೆಲಸ ಮಾಡಲು ಇಷ್ಟವಿಲ್ಲ ಅಂತ ಹೇಳಿ ಅವರಿಗೆ ರೀಸನ್ ಕೊಟ್ಟಿರುವಂಥದ್ದು. ಇನ್ನು ಕೆಲವು ಇನ್ನೂ ಬೇರೆ ಬೇರೆ ಅವರವರ ಪರ್ಸನಲ್ ಏನಿರುತ್ತೋ ಅದನ್ನು ಕೊಟ್ಟಿದ್ದಾರೆ. ಅಳಿಸಲಾದ ಕಾರಣ ಕೆಲಸ ಮಾಡಲು ಇಷ್ಟ ಇಲ್ಲ ಅನ್ನೋರದ್ದೇ ಭಾಳ ಇದೆ. ಯಾಕೆಂದರೆ NMR ಇಶ್ಯೂ ಮಾಡಿಕೊಂಡು ಯಾರು ಕೆಲಸಕ್ಕೆ ಹೋಗಿರಲ್ಲ ಅಂಥವ್ರಿಗೆ ಈ ಒಂದು ಕೆಲಸ ಮಾಡಲು ಇಷ್ಟವಿಲ್ಲ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ನಾನು ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ, ಯಾವ ಕಾರಣಗಳು ಕೊಟ್ಟಿದ್ದಾರೆ ಅಂತ. ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಇಲ್ಲಿ ಕೆಲವರು ಮದುವೆಯಾಗಿ ಗಂಡನ ಮನೆಗೆ ಹೋಗಿರ್ತಾರೆ, ಆ ಸ್ಥಳ ಬೇರೆ ಕಡೆ ಅವರು ಕೂಡ ಅಲ್ಲಿ ಜಾಬ್ ಕಾರ್ಡನ್ನ ಮಾಡಿಸ್ಕೊಂಡಿರ್ತಾರೆ. ಅವ್ರಿಗೆ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಲ್ಲಿ ಆ ಒಂದು ಮಾಹಿತಿನೂ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ನೋಡ್ಬೋದು ನೀವು. ಇಲ್ಲಿ ನೋಡಿ, ಇಲ್ಲಿ ಒಂದು ಕೊಟ್ಟಿದ್ದಾರೆ, 28/8/2024 ಡಿಲೀಟ್ ಮಾಡಿರುವಂಥ ಕಾರಣ ಏನಂದ್ರೆ, ವ್ಯಕ್ತಿಯನ್ನು ಹೊಸ ಕುಟುಂಬಕ್ಕೆ ಸ್ಥಳಾಂತರಿಸಲಾಗಿದೆ ಅಂತ. ಈ ಕುಟುಂಬ ಬೇರೆ ಕಡೆ ವರ್ಗಾವಣೆ ಆಗಿದ್ದಾರೆ ಅಂತ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಈ ರೀತಿಯಾಗಿ ನೀವು ಎಲ್ಲ ನಿಮ್ಮ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ತಿಳ್ಕೊಳ್ಬೋದು. ನಿಮ್ಮ ಜಾಬ್ ಕಾರ್ಡ್ ಏನು ಸಮಸ್ಯೆ ಆಗಿ ಡಿಲೀಟ್ ಆಗಿದೆ, ಯಾವ ಕಾರಣಗಳಿಂದ ಇಲ್ಲಿ ಕಾರಣ ಕೂಡ ನೀಡಿದ್ದಾರೆ, ಅದರ ನಿಮ್ಮ ಮಾಹಿತಿ ನೀವು ತಿಳ್ಕೊಳ್ಬೋದು ಸ್ನೇಹಿತರೆ. ಇದೇ ರೀತಿ ಹೆಚ್ಚಿನ ಹೊಸ ಮಾಹಿತಿಗಳು ನಾವು ಪ್ರತಿದಿನ ನೀಡ್ತಿರ್ತೀವಿ. ದಯವಿಟ್ಟು ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.